ಸಿಪಿಐಎಂ ಹಿರಿಯ ನಾಯಕ ಕೂಲಿಕಾರರ ಆಶಾಕಿರಣ ಮರುಕುಂಬಿ ಹೋರಾಟದ ರೂವಾರಿ ನಿತ್ಯಾನಂದ ಸ್ವಾಮಿಯವರು ಮಾರ್ಚ್ 2ರಂದು ನಿಧನರಾದರು. ಮಹಾಲಕ್ಷ್ಮಿ ಲೇಔಟಿನಲ್ಲಿರುವ ಸಿಪಿಐಎಂ ರಾಜ್ಯ ಕಚೇರಿಯಲ್ಲಿ ಜನಪರ ಸಂಘಟನೆಗಳ ನಾಯಕರು ಅಂತಿಮ ದರ್ಶನ ಪಡೆದು ನುಡಿನಮನ ಸಲ್ಲಿಸಿದರು. ನಿತ್ಯಾನಂದ ಸ್ವಾಮಿಯವರ ಹೋರಾಟದ ಹಾದಿ ಅವರು 2002ರ ಇಸವಿಯಲ್ಲಿ ನಮಗೆ ಪರಿಚಯವಾಯಿತು. ಅದು ದಲಿತರ ಮೇಲೆ ದೌರ್ಜನ್ಯ, ಮರ್ಕುಂಬಿ ಗ್ರಾಮದಲ್ಲಿ ನಡೆದಂಥ ಘಟನೆ. ಇವತ್ತು ಆ ಒಂದು ಘಟನೆ ದೌರ್ಜನ್ಯ ಪ್ರಕರಣದಲ್ಲಿ ಏನು ದಲಿತರು ನೊಂದವರಿಗೋಸ್ಕರ ಮುಂದಾಳತ್ವ ವಹಿಸಿ ಹೋರಾಟಕ್ಕೆ ಕರೆ ನೀಡಿ ಕಾಮ್ರೇಡ್ ನಿತ್ಯಾನಂದ ಸ್ವಾಮಿ ಅವರು ಮತ್ತು GN ನಾಗರಾಜ್ ಅವರು ಮತ್ತು ಕಾಮ್ರೇಡ್ ಬಾಳಪ್ಪನವರು ಒಂದು ಹೋರಾಟವನ್ನು ನಮಗೆ ದಾರಿಯನ್ನು ಕೊಟ್ಟು ನಿಮ್ಮ ಬೇಡಿಕೆಗಳು ಈಡೇರೋವರೆಗೂ ನಿಮ್ಮ ಮೇಲೆ ನಡೆದಂಥ ದೌರ್ಜನ್ಯ ಪ್ರಕರಣವನ್ನು ಯಾರು ಅಪರಾಧಿಗಳು ಅದರ ಭೂಮಾಲೀಕರ ಅವ್ರಿಗೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲಬಾರ್ದಂತಂದೇಳಿ ನಮಗೆ ಮಾರ್ಗದರ್ಶನ ಮಾಡಿದಂಥ ಕಾಮ್ರೇಡ್ ನಿತ್ಯಾನಂದ ಸ್ವಾಮಿ ಅವ್ರನ್ನ ಇವತ್ತು ನಾವು ಕಳ್ಕೊಂಡಿರ್ತೀವಿ. ನಮ್ಮ ಅಣ್ಣನವರು ನಿತ್ಯಾನಂದ ಸ್ವಾಮಿ ನಿಮಗೆಲ್ಲರಿಗೂ ಪ್ರಿಯರು. ಇವತ್ತಿನ ದಿನ ಅವರು ನಮ್ಮನ್ನು ಅಗಲಿದ್ದಾರೆ. ಇದು ನಮ್ಮ ಸಮಾಜಕ್ಕೆ, ವಿಶೇಷವಾಗಿ ಅವರೊಂದಿಗೆ ಸೇವೆ ಪಡೆದುಕೊಂಡ ಜನರಿಗೆ, ವಿವಿಧ ವರ್ಗಗಳ ಬಡವರು, ಕಾರ್ಮಿಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ದುಃಖಿತರಾಗಿದ್ದಾರೆ. ಕಾಮ್ರೇಡ್ ನಿತ್ಯಾನಂದ ಸ್ವಾಮಿಯವರು ನಿಧನವಾಗಿ ನಾನು ಅವರ ಜೊತೆಯಲ್ಲಿರುವಂಥ ನನ್ನ ಅನುಭವಗಳನ್ನು ಹೇಳಬಯಸ್ತೇನೆ. ಕಾಮ್ರೇಡ್ ನಿತ್ಯಾನಂದ ಸ್ವಾಮಿಯವರನ್ನ ನಾನು ನೋಡಿದ್ದು ಸವದತ್ತಿಯಲ್ಲಿ ಅವರು ಜ್ಞಾನಕಿರಣ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ನಡೆಸ್ತಿದ್ದಾಗ. ಜ್ಞಾನಕಿರಣ ಅಂತ ಹೇಳಿದರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒದಗಿಸುವಂಥ ಒಂದು ಸಂಸ್ಥೆ. ಆವತ್ತು ಅವರು ಸ್ವಾಮಿಗಳಾಗಿಯೇ ಪೂರ್ತಿ ಕಾಷಾಯ ವೇಷ ಹಾಕಿರುವಂಥ ಸ್ವಾಮಿ, ಜಡೆ ಅಂದರೆ ಕೂದಲು ಅವರ ಈ ಕಾಲಿನ ಅರ್ಧಕ್ಕವರೆಗೂ ಬರೋದು, ದೊಡ್ಡ ದಾಡಿ, ಕೆಂಪು ಕಾವಿ ವಸ್ತ್ರ ಹಾಕಿರುವಂಥ ಒಬ್ಬ ಸ್ವಾಮಿ. ಅವರನ್ನು ಪರಿಚಯ ಆದೆ. ಅದರ ಹಿಂದೆಯೇ ಅವರು ನಡೆಸಿದಂಥ ಚಳುವಳಿ ನನಗೆ ಆವತ್ತೇ ನನ್ನ ಗಮನಕ್ಕೆ ಬಂದದ್ದು. ಅಲ್ಲಿನ ಯಲ್ಲಮ್ಮ ದೇವಸ್ಥಾನ ಸವದತ್ತಿಯಲ್ಲಿರೋದು. ಅಲ್ಲಿ ದೇವದಾಸಿಗಳಾಗಿ ಇನಿಷಿಯೇಟ್ ಮಾಡುವಂಥ ಒಂದು ಪ್ರಾಸೆಸ್ ಇದೆ. ಪ್ರತಿ ವರ್ಷ ಲಕ್ಷಗಟ್ಟಲೆ ಜನ ಅಲ್ಲಿಗೆ ಬರ್ತಾರೆ. ಅದನ್ನು ವಿರೋಧಿಸಿ ಒಂದು ಗುಂಪು ಬಾಂಬೆಯಿಂದ ಬಂದು ಅದಕ್ಕೆ ವಿರೋಧವಾಗಿ ಇದು ಮಾಡಿದರು. ಇವರು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾಯಿದ್ರು. ಆಮೇಲೆ ನಮಗೆ ಗೊತ್ತಾಗಿದೆ ಇವರ ಉಗಮ ಏನು ಅಂತೇಳಿ. ಕಾಮ್ರೇಡ್ ನಿತ್ಯಾನಂದ ಸ್ವಾಮೀಜಿಯವರು ಸುಮಾರು 47 ವರ್ಷಗಳಿಂದ ಅವರು CPM ಪಕ್ಷದ ಮುಖಂಡರಾಗಿ ಮತ್ತು AIW ಕೃಷಿ ಕೂಲಿಕರ ಸಂಘದ ಒಂದು ರಾಜ್ಯ ಅಧ್ಯಕ್ಷರಾಗಿ ಕೂಡ ಸಾಕಷ್ಟು ಅವರು ಸೇವೆಯನ್ನು ಸಲ್ಲಿಸಿದ್ರು. ಇವತ್ತು ನಮ್ಮ ಒಂದು ದಕ್ಷಿಣ ಭಾಗದಲ್ಲಿ ಅವರು ನಡೆದಾಡಿರ್ತಕ್ಕಂಥ ಹಾದಿಯನ್ನು ನಾವು ಇವತ್ತು ನೆನೆಸಬೇಕಾದಂಥ ಒಂದು ಇವತ್ತು ಸುಮಾರು ನಾನು ಕಳೆದ 20 ವರ್ಷಗಳಿಂದ ಸ್ವಾಮಿಯವರ ಒಂದು ಜೊತೆಯಲ್ಲಿ ನಾನು ಕೃಷಿ ಕೂಲಿಕರ ಸಂಘದ ರಾಜ್ಯ ಸಮಿತಿಯ ಸದಸ್ಯರಾಗಿ ನಾನು ಪದಾಧಿಕಾರಿಯಾಗಿಯೂ ಕೂಡ ಅವ್ರ ಜೊತೆ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ. ಸುಮಾರು ಹಳ್ಳಿಗಳಲ್ಲಿ ಅವ್ರ ಜೊತೆ ನಾನು ಹೋರಾಟದಲ್ಲಿಯೂ ಕೂಡ ನಾನು ಭಾಗವಹಿಸಿದ್ದೆ. ಜಾಥಾ ಇರುವಂಥ ಸಂದರ್ಭದಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಜೀಪ್ ಜಾಥಾದ ಮೂಲಕ ಸುಮಾರು 15 ದಿನಗಳ ಕಾಲ ಒಂದು ಸರ್ಕಾರಿ ಭೂಮಿ ಸಾಗುವಳಿದಾರರ ಪಟ್ಟಕ್ಕಾಗಿ ಅವರು ಪ್ರಥಮ ಒಂದು ಆದ್ಯತೆಯನ್ನು ಕೊಟ್ಟು ನಮ್ಮ ಭಾಗದಲ್ಲಿ ಹೈದರಾಬಾದ್ ಭಾಗದಲ್ಲಿ ಒಂದು ಭೂಮಿಯ ಒಂದು ಚಳುವಳಿಯಲ್ಲಿ ಅವರು ಧುಮುಕಿ ನಮ್ಮೆಲ್ಲರನ್ನ ಹುರಿದುಂಬಿಸಿರ್ತಕ್ಕಂಥದ್ದು ನಾವು ಇವತ್ತು ನೆನೆಸಬೇಕಾದಂಥ ದಿನ. ನಿತ್ಯಾನಂದ ಸ್ವಾಮಿಯವರದು ಬಹಳ ವಿಶಿಷ್ಟವಾದಂಥ
ಒಂದು ಬದುಕು. ಮತ್ತು ಕಮ್ಯುನಿಸ್ಟಾಗಿ ಕೂಡ ನಮ್ಮ ಇಡೀ ಕರ್ನಾಟಕಕ್ಕೆ ಅವರೊಬ್ಬರದೇ ಆದಂಥ ಒಂದು ವಿಶಿಷ್ಟ ಪಯಣ. ಅವರು ಮೊದಲು ಕ್ರಿಸ್ತ ಪಾದ್ರಿ ತರಬೇತಿ ಪಡ್ಕೊಂಡು ಆ ಕ್ರಿಸ್ತ ಪಾದ್ರಿ ಇದರಲ್ಲೂ ಕೂಡ ಹಿಂದೂ ಸನ್ಯಾಸಿಗಳ ಥರ ಕಾವ್ಯ ವೇಷಧಾರಿಗಳಾಗಿ ಕ್ರೈಸ್ತನ ಪ್ರಚಾರ ಮಾಡುವಂಥ, ಕ್ರೈಸ್ತ ಧರ್ಮದ ಪ್ರಚಾರ ಮಾಡುವಂಥ ಒಂದು ವಿಶಿಷ್ಟ ಪಂಥಕ್ಕೆ ಅವರು ಪಾದ್ರಿಯಾಗಿ ಬಂದರು. ಆ ರೀತಿಯಾಗಿ ಒಬ್ಬ ಕ್ರೈಸ್ತ ಪಾದ್ರಿ ಮತ್ತು ಅದರಲ್ಲಿ ಈ ಹಿಂದೂ ಧರ್ಮದ ಸನ್ಯಾಸಿಯ ಉಡುಪು ತೊಟ್ಟಂಥ ಒಬ್ಬ ವಿಶಿಷ್ಟ ಕ್ರೈಸ್ತ ಪಾದ್ರಿ ಸಾಮಾನ್ಯವಾಗಿ ನಾವೆಲ್ಲೂ ಆ ರೀತಿ ನೋಡಲ್ಲ. ಅಂಥವರು ಅಲ್ಲಿ ಒಂದು ಜನ ಚಳವಳಿಯ ಸೆಳೆತಕ್ಕೆ ಸಿಕ್ಕು ಅವರು ಪ್ರಗತಿಪರರಾದರು. ಸವದತ್ತಿ ಯಲ್ಲಮ್ಮನ ದೇವಸ್ಥಾನದ ಸುತ್ತಮುತ್ತ ಸಾವಿರಾರು ಜನರ ಬಾಲೆಯರನ್ನ ದೇವದಾಸಿಯರನ್ನಾಗಿ ಮಾಡದೆ ಬಿಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಪ್ರಗತಿಪರರಿಂದ ದೊಡ್ಡ ಚಳವಳಿ ನಡೀತು. ಅದರಲ್ಲಿ ಇವರು ಭಾಗವಹಿಸಿ ಆ ಪ್ರಗತಿಪರ ಚಿಂತನೆಯ ಇದನ್ನು ಬೆಳೆಸ್ಕೊಂಡ್ರು. ಮತ್ತು ಅದೇ ಪ್ರಗತಿಪರ ಚಿಂತನೆಯ ಒಂದು ಇದನ್ನು ಅವರ ಚರ್ಚ್ನಲ್ಲೂ ಕೂಡ ಉಪದೇಶ ಮಾಡೋದಕ್ಕೆ ಅವರು ಶುರು ಮಾಡಿದಾಗ ಬಸವಣ್ಣ, ಬುದ್ಧ, ವಿವೇಕಾನಂದ ಇವರ ವಿಚಾರಗಳನ್ನ ಕ್ರಿಸ್ತನ ವಿಚಾರಗಳಿಗೆ ತಿಳುಕು ಹಾಕಿ ಉಪದೇಶ ಮಾಡೋಕ್ಕೆ ಶುರು ಮಾಡಿದಾಗ ಅವರನ್ನು ಚರ್ಚಿನಿಂದ ಹೊರ ಹಾಕಿಬಿಟ್ರು. ಹೊರ ಹಾಕಿದಾಗ ಅವರಿಗೆ ಎಲ್ಲೂ ನೆಲೆ ಇರಲಿಲ್ಲ, ಊಟ ಮಾಡೋಕ್ಕೆ ಊಟ ಕೂಡ ಇರಲಿಲ್ಲ. ಆಗ ಅಲ್ಲಿ ಆ ಸವದತ್ತಿನಲ್ಲಿದ್ದಂಥ ಕುಟುಂಬಗಳು, ಅದರಲ್ಲಿ ಪ್ರಗತಿಪರ ಚಳವಳಿಯಲ್ಲಿ ಅವರು ಭಾಗವಹಿಸೋದನ್ನೆಲ್ಲ ನೋಡ್ತಾ ಇದ್ದಂಥ ಕುಟುಂಬಗಳು ಅವರಿಗೆ ಆಶ್ರಯ ಕೊಟ್ಟು ಆ ಮೂಲಕವಾಗಿ ಅಲ್ಲಿ ಅವರು ಜ್ಞಾನಕಿರಣ ಅಂತೇಳಿ ಒಂದು ಪ್ರೈವೇಟ್ ಟ್ಯೂಷನ್ನ ಇದನ್ನು ಸ್ಥಾಪನೆ ಮಾಡಿ ಆ ನಂತರ ಅವರು ಆ ಪ್ರದೇಶದಲ್ಲಿ ಒಂದು ದೊಡ್ಡ ರೈತ ಚಳವಳಿ ಸಿಡಿದೆದ್ಬಿಡ್ತು. ಇಡೀ ಕರ್ನಾಟಕದ ರಾಜಕೀಯವನ್ನೇ ಬದಲಾಯಿಸಿದಂಥ ರೈತ ಚಳವಳಿ ಅದಕ್ಕೆ ಧುಮುಕಿದ್ರು. ಆ ಸಂದರ್ಭದಲ್ಲಿ ಈ ದೇವದಾಸಿ ಚಳವಳಿಯಲ್ಲಿ ಅವರು ಭಾಗವಹಿಸಿದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಆ ಚಳವಳಿಯಲ್ಲಿ ಸೇರಿದ್ದೆ. ಮತ್ತು ಆ ರೈತ ಚಳವಳಿ ಅಲ್ಲಿ ಭುಗಿಲೆದ್ದಾಗ ನಾನು ನರಗೊಂದ, ಇವರು ಸವದತ್ತಿ, ಎರಡು ಪಕ್ಕದ ತಾಲೂಕುಗಳು. ನಾನು ಅಲ್ಲಿ, ಇವರು ಇಲ್ಲಿ ರೈತ ಚಳವಳಿಯ ಭಾಗವಾಗಿ ನಾವು ಇದ್ವಿ. ಮತ್ತು ಒಟ್ಟಿಗೆನೇ ನಾವು ಒಂದೇ ಬಾರಿಗೆ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾದ್ವಿ. ಮತ್ತು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ 45 ವರ್ಷಗಳ ದೀರ್ಘ ಕಾಲ ನಾವು ಒಟ್ಟಾಗಿ ಕೆಲಸ ಮಾಡಿದ್ವಿ. ಮರುಕುಂಬಿ ಪ್ರಕರಣವನ್ನು ಇವತ್ತು ನೋಡಿದರೆ ಇಡೀ ದೇಶ ಮಟ್ಟದಲ್ಲಿ ಕೂಡ ಇವತ್ತೆಲ್ಲ ಚರ್ಚೆ ಆಗಿರುವಂಥದ್ದು ಇವತ್ತು ನೋಡ್ತಾ ಇದ್ದೀವಿ. ಅಲ್ಲಿ ದಲಿತರ ಮೇಲೆ ನಡೆದಂಥ ಘಟನೆ ಬಗ್ಗೆ ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಕಾಮ್ರೇಡ್ ನಿತ್ಯಾನಂದ ಸ್ವಾಮಿ ಅವರು ನಮ್ಮ ಜೊತೆನೇ ಇದ್ದು ನಮಗೆ ಮಾರ್ಗದರ್ಶನ ಮಾಡಿ ಅವರು ಅಲ್ಲೇ ವಸತಿ ಇದ್ದು ನಮ್ಮಲ್ಲೇ ಒಂದು ಮಾರ್ಗದರ್ಶನ ಮಾಡಿ ನಮಗೆಲ್ಲ ಹೋರಾಟದವಂತಂದ್ರೆ ಈಗ ಹೋಗ್ಬೇಕು, ಬೇಡಿಕೆಗಳನ್ನು ಈಡೇರಿಸ್ಬೇಕಂತಂದೇಳಿ ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಂಥವ್ರು. ಇವತ್ತು ನಮಗೆ ಭಾಳಷ್ಟು ದುಃಖ ಆಗ್ತೈತಿ ಅವರಿವತ್ತು ನಿಧನ ಆದ ನಂತರ. ಮತ್ತು ಆ ಒಂದು ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ, ಮರುಕುಂಬಿ ಗ್ರಾಮವನ್ನು ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ಇವತ್ತು ಅಲ್ಲಿ ನಡೆದಿರುವಂಥ 2014ರಲ್ಲಿ ಮತ್ತೆ ಪುನಃ ಮರುಕಳಿಸಿ ಇವತ್ತು ದಲಿತರ ಮನೆಗಳಿಗೆ ಇವತ್ತು ದೌರ್ಜನ್ಯ ನಡೆದಾಗ ಕಾಮ್ರೇಡ್ ನಿತ್ಯಾನಂದ ಸ್ವಾಮಿಯವರು ಮುಂದಾಳತ್ವವನ್ನು ವಹಿಸಿಕೊಂಡು ಮತ್ತು ಅಲ್ಲಿ ಟೋಟಲ್ CPM ಪಕ್ಷ ಜವಾಬ್ದಾರಿ ತಗೊಂಡು ಆ ದಲಿತರ ಗ್ರಾಮಕ್ಕೆ ಹೋಗಿ, ಮರುಕುಂಬಿ ಗ್ರಾಮಕ್ಕೆ ಹೋಗಿ ಪಕ್ಷದ ನಿಯೋಗವನ್ನು ಹೋಗಿ ಸಭೆಗಳ ಮಾಡೋದ್ರ ಮುಖಾಂತರ ಮತ್ತು ಸಂಘಟನೆ ಕಟ್ಟೋದ್ರ ಮುಖಾಂತರ ಇವತ್ತೆಲ್ಲ ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಂಥವ್ರು ಕಾಮ್ರೇಡ್ ನಿತ್ಯಾನಂದ ಸ್ವಾಮಿಯವರು ಇವತ್ತು ನಾವು ಮರೆಯೋಕ್ಕಾಗೋದಲ್ಲ. ಯಾಕಂತಂದ್ರೆ ಅವರು ಒಂದು ಭೂಮಿಯ ಹೋರಾಟ, ಮನೆ ನಿವೇಶನಕ್ಕಾಗಿ ಹೋರಾಟ,
ಕೊಪ್ಪಳದಲ್ಲಿ 2 ತಿಂಗಳ ಕಾಲ ನಮ್ಮ ಜೊತೆನೇ ಇದ್ದು ಹೋರಾಟ ನಡೆಸಿ ಇವತ್ತು ಆ ಒಂದು ಏನು ದೌರ್ಜನ್ಯ ಪ್ರಕರಣವನ್ನು ಇತ್ಯರ್ಥ ಆಗೋವರೆಗೆ ಒಂದು ನ್ಯಾಯಾಲಯಕ್ಕೆ ಒಂದು ನ್ಯಾಯ ಸಿಗೋವರೆಗೆ ಈ ಒಂದು ಹೋರಾಟವನ್ನು ಮಾಡಿ ನಮಗೆ ಮಾರ್ಗದರ್ಶನ ಹಾಕಿ ಕೊಟ್ಟಿರುವಂಥ ಕಾಮ್ರೇಡ್ ನಿತ್ಯಾನಂದ ಸ್ವಾಮಿಯವರು. ಬಾಲ್ಯದಲ್ಲಿಯೇ ಅವರಿಗೆ ತನ್ನ ಸೇವೆಯನ್ನು ಕೊಡುವ ಒಂದು ಆಶೆ ಇತ್ತು. ಅದಕ್ಕೋಸ್ಕರ ಅವರು ಗುರುಕುಲದಲ್ಲಿ ಕ್ರಿಶ್ಚಿಯನ್ ಸೆಮಿನರಿಯಲ್ಲಿ ಭರ್ತಿಯಾದರು. ಕೆಲವು ವರ್ಷಗಳ ಶಿಕ್ಷಣ ನಂತರ ಅವರು ಹುಟ್ಟಿದ್ದು ಕಲ್ಯಾಣಪುರ ಉಡುಪಿ ಕ್ಷೇತ್ರದಲ್ಲಿ. ಅಲ್ಲಿಂದ ಅವರು ಮುಂದಿನ ತನ್ನ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ಹಾಗೆಯೇ ತ್ರಿಶೂರ್ ಕೇರಳ, ನಂತರ ಪಾಟ್ನಾ ಬಿಹಾರಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿದು ಡಿಗ್ರಿ ಪಡೆದುಕೊಂಡು ಅವರು ಬಂದರು. ಬೈಲಹೊಂಗಲ ಬೆಳಗಾವಿನಲ್ಲಿ ಅಲ್ಲಿಯ ಲಿಂಗಾಯತ್ ಜನರ ಮುಂದೆ ನಿಂತು ಅವರ ಸೇವೆ ಮಾಡಲಿಕ್ಕೆ ಅಲ್ಲಿ ಮುಂದೆ ಬಂದರು. ಈ ಸಮಯದಲ್ಲಿ ಅವರಿಗೆ ತನ್ನ ಆಸಕ್ತಿಯನ್ನು ತೋರಿಸಲು ತ್ಯಾಗ ಮತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಜನರ ಸೇವೆ ಮಾಡುವಾಗ ತನ್ನ ಇಂಗ್ಲಿಷ್ ಡ್ರೆಸ್ಸನ್ನು ಬದಲಿಸಿ ಕಾವಿ ಡ್ರೆಸ್, ಸಿಂಪಲ್ ಧೋತಿ ಮತ್ತು ಶರ್ಟನ್ನು ಹಾಕಿ ಜನರ ಮುಂದೆ ಹೋಗಿ ನಿಂತರು, ಸೇವೆ ಮಾಡಿದರು. ಅವರನ್ನ ಹಿಂದೆ ಒಂದು ಕಾರ್ಮಲೈಟ್ ಆರ್ಡರ್ ಅಂದರೆ ಕ್ರಿಶ್ಚಿಯನ್ ಪಾದ್ರಿಗಳ ಒಂದು ಮೇ ಬಿ ಜೆಸ್ಯೂಟ್ಸ್ ಇರಬೇಕು ಪಾದ್ರಿಗಳಾಗಿ ತಂದದ್ದವ್ರನ್ನ ತಂದು ಹಿಂದೂ ಸ್ವಾಮೀಜಿ ಥರ ವೇಷ ಹಾಕಿ ಹಿಂದೂ ಸ್ವಾಮೀಜಿಯ ಹೆಸರು ಹಾಕಿ ನಿತ್ಯಾನಂದ ಸ್ವಾಮಿಯಿಂದ ಹೆಸರು ಹಾಕಿ ಆದರೆ ಕ್ರಿಸ್ತ ಧರ್ಮವನ್ನು ಪ್ರಚಾರ ಮಾಡೋಕ್ಕೆ ಅವರಲ್ಲಿ ತಂದದ್ದು. ಅಂದರೆ ಅವರಲ್ಲಿ ಅವರ ಸಂಸ್ಥೆಯಲ್ಲಿ ಒಬ್ಬ ಬಸವೇಶ್ವರನ ಫೋಟೋನು ಹಾಕಿ ಬಸವೇಶ್ವರ ಸಮೇತ ಕ್ರಿಸ್ತು ಅಂತ ಹೇಳುವಂಥ ರೀತಿಯಲ್ಲಿ ಹೇಳ್ತಾ ಇದ್ದವರೇ. ನನಗೆ ಪರಿಚಯ ಆದ ನಂತರ ಅವರು ನಮ್ಮ ಒಂದು ದೊಡ್ಡ ಚಳುವಳಿಯಲ್ಲಿ ನಡೀತಾ ಇತ್ತು. ಸೌದತ್ತಿಯಲ್ಲಿ ಒಂದು ಮಲಪ್ರಭಾ ನದಿಗೆ ಒಂದು ಇದನ್ನು ಅಣೆಕಟ್ಟು ಬಂದಿತ್ತು. ಅಲ್ಲಿ ನೀರಾವರಿಯಾಗಿ ಆ ಪ್ರದೇಶ ಎಲ್ಲ ಒಂದು 4-5 ತಾಲೂಕುಗಳು ಮಾರ್ಪಾಡಾಗಿದೆ. ಆ ನೀರಾವರಿಯ ವಿಷಯದಲ್ಲಿ ಅದನ್ನು ಪೂರಾ ಬೆಟರ್ಮೆಂಟ್ ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿದ್ರೆ ಆ ಭೂಮಿಯನ್ನು ಜನರೇ ಕೊಂಡ್ಕೊಳ್ಬೇಕು, ಸರ್ಕಾರದಿಂದ ಕೊಂಡ್ಕೊಳ್ಬೇಕು ಅಂತ ಹೇಳಿದ ಪರಿಸ್ಥಿತಿ ಬಂದದಕ್ಕೆ ವಿರೋಧವಾಗಿ ದೊಡ್ಡ ಹೋರಾಟ ಆಗಿದೆ. ಆ ಹೋರಾಟನೇ ಮಲಪ್ರಭಾ ಸ್ಟ್ರಗಲ್ ಅಂತ ನಾವು ಹೇಳೋದು. ಮತ್ತು ನರಗುಂಡದಲ್ಲಿ ಒಂದು ಬಂಡಾಯ ಆಗಿ ನರಗುಂದದಿಂದ ಬೆಂಗಳೂರಿಗೆ ಜಾಥಾ ಬಂದದ್ದು. ಕಾಮ್ರೇಡ್ ಸ್ವಾಮಿ ಅವರು ನರಗುಂದದಿಂದ ಬೆಂಗಳೂರುವರೆಗೂ ನಡ್ಕೊಂಡು ಬಂದಿದ್ದಾರೆ. ನಾನು ಆ ಭಾಗದಲ್ಲಿ ಇದ್ದೆ. ಆಮೇಲೆ ಸ್ವಾಮೀಜಿಯನ್ನು ಯಾವ ರೀತಿಯಲ್ಲಿ ಸ್ವಾಮೀಜಿಯಿಂದ ಮಾರ್ಪಾಡು ಮಾಡಿ ಮಾರ್ಕ್ಸ್ವಾದಿಯಾಗಿ ಮಾಡಬೇಕು ಅಂತ ಹೇಳುವುದಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ಆಮೇಲೆ ಅವರಿಗೆ ಒಂದು ದಿವಸ ಅಲ್ಲಿ ಒಂದು ಸಾಮಾನ್ಯ ಜನರ ಭೂಮಿ ಇದರಲ್ಲಿ ಗುಡಿಸಲುಗಳು ಕಿತ್ತಾಕಿದಾಗ ನಿತ್ಯಾನಂದ ಸ್ವಾಮಿಯ ಗುಡಿಸಲುಗಳು ಕಿತ್ತಾಕಿದವರನ್ನ ಹೋಗಿ ಪೊಲೀಸರನ್ನ ತಡೆದರು, ಅವ್ರನ್ನ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನಲ್ಲಿ ತಂದಾಗ ಕಪ್ಪಣ್ಣವರಂದೇಳಿ ನಮ್ಮ ಲೀಡರಿಂದ ಅವ್ರನ್ನ ಬಿಡಿಸಿದೆ. ಆದರೆ ಕಪ್ಪಣ್ಣವರು ಸರಿಯಾದ ರೀತಿಯಲ್ಲಿ ಅವರಿಗೆ ವರ್ತಿಸಿಲ್ಲ. ಈ ಮಹಾತ್ಮ ಗಾಂಧಿ ನರೇಗಾ ಜಾರಿಗೆ ಬಂದ ಮೇಲೆ ಇಡೀ ಹಳ್ಳಿಯಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಇರುವಂಥ ಒಂದು AIW ಸಂಘ, ಕೃಷಿ ಕೂಲಿಕರ ಸಂಘ ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕದ ಆದ್ಯಂತ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿನೂ ಕೂಡ ನಮ್ಮನ್ನು ಹುರಿದುಂಬಿಸಿ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಕೆಳವರ್ಗದಲ್ಲಿರ್ತಕ್ಕಂಥ ಜನರನ್ನು ಯಾವ ರೀತಿ ನಾವು ಸಂಘಟಿಸಬೇಕು, ಅವರಲ್ಲಿ ನಾವು ಯಾವ ರೀತಿ ಭರವಸೆಯನ್ನು ಕೊಡಬೇಕು ಮತ್ತು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಯಾವ ರೀತಿ ನಾವು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಹಲವಾರು ರೀತಿಯ ಚಳುವಳಿಗಳನ್ನ ಮಾಡಿ ಅನುಭವ ಪಡೆದರು. ಅದರಲ್ಲಿ ವಿದ್ಯಾರ್ಥಿ ಚಳುವಳಿಗೆ ಅದರ ಬೆಳೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು. ಮತ್ತು ಆ ಮೂಲಕ ಅದರ ಅನುಭವವನ್ನು ಪಡೆದರು. ರೈತ ಚಳುವಳಿಯಲ್ಲಿ ಕೆಲಸ ಮಾಡಿದ್ರು.
ಕೂಲಿಕಾರರ ಪರವಾಗಿ ಕೆಲಸ ಮಾಡಿದ್ರು, ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದ್ರು, ನೇಕಾರರ ಪರವಾಗಿ ಕೆಲಸ ಮಾಡಿದ್ರು, ಫ್ಯಾಕ್ಟ್ರಿಗಳ ಕಾರ್ಮಿಕರು ಅದಕ್ಕೆ ನೇತೃತ್ವ ಕೊಟ್ಟು ಇದು ಮಾಡಿದ್ರು. ಹೀಗೆ ಹಲವಾರು ರಂಗಗಳಲ್ಲಿ ಹಲವಾರು ರೀತಿಯಲ್ಲಿ ಅವರು ಅವಿರತ ಶ್ರಮ ಪಟ್ಟು 16,000 ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಮತ್ತು ನೂರಾರು ಜನ ಕಾರ್ಯಕರ್ತರ ಗೌರವ, ಪ್ರೀತಿ, ಆದರಗಳನ್ನ ಗಳಿಸಿದ್ದಾರೆ, ಅವ್ರನ್ನ ಬೆಳೆಸಿದ್ದಾರೆ. ಟೋಟಲ್ ಕೊಪ್ಪಳ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ದಲಿತರ ಮೇಲೆ ದಬ್ಬಾಳಿಕೆಗಳು ಜಾಸ್ತಿ ಆಗಿದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಮತ್ತು ಭೂಮಿ ಹೋರಾಟ ಕೂಡ ಇವತ್ತೆಲ್ಲ ನಿರಂತರವಾಗಿ ಕನಕಗಿರಿ ಕ್ಷೇತ್ರದಲ್ಲಿ ಬರುವಂಥ ಗೋಡ್ನಾಳ ಗ್ರಾಮದಲ್ಲಿ ಆ ಒಂದು ಭೂಮಿ ಹೋರಾಟವನ್ನು ಮುಚ್ಚುಣಿಕೆಯಲ್ಲಿ ತಗೊಂಡು, ಮತ್ತು ಅದೇ ರೀತಿಯಾಗಿ ಸಿಂಗನಾಳ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನು ಎಲ್ಲಿ ಐತಿ ಅಂತೇಳಿ ಕಮ್ಮಡ ಬಾಲಪ್ಪ ಮತ್ತು ನಿತ್ಯಾನಂದ ಸ್ವಾಮಿಯವರು ಮತ್ತು ಗಂಗಾಧರ ಸ್ವಾಮಿಯವರು ಆ ಭೂಮಿಯನ್ನು ಗುರುತು ಮಾಡಿ ಇವತ್ತು ದೀನ ದಲಿತರಿಗೆ, ದೇವದಾಸಿ ಮಹಿಳೆಯರಿಗೆ, ಇವತ್ತಲ್ಲಿ ಕೃಷಿ ಕೂಲಿಕಾರರಿಗೆ, ಅಲ್ಪಸಂಖ್ಯಾತರಿಗೆ ಇವತ್ತು ಭೂಮಿಯಾಗಿ ಹೋರಾಟ ಮಾಡಿ ಇವತ್ತು ಆ ಭೂಮಿಯನ್ನು ಪಡ್ಕೊಂಡಿರುವಂಥದ್ದು ಇವತ್ತು ನಮಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕಾಟಗಿ ತಾಲೂಕಿನ ಸಿಂಗನಾಳ ಗ್ರಾಮದಲ್ಲಿ ಇತಿಹಾಸ ಇದೆ. ಮತ್ತು ಹಕ್ಕುಪತ್ರಕ್ಕಾಗಿ 2018-19 ಕೊಪ್ಪಳ DC ಆಫೀಸ್ ಮುಂದೆ 2 ತಿಂಗಳ ಕಾಲ ಹೋರಾಟ ನಡೆಸಿ ಇವತ್ತು ಅಲ್ಲೇ ನಮ್ಮ ಜೊತೆನೇ ಇದ್ದು ಕಾಮ್ರೇಡ್ ನಿತ್ಯಾನಂದ ಸ್ವಾಮಿ ಅವರು ಅಲ್ಲೇ ಇದ್ದು ನಮಗೆ ಮಾರ್ಗದರ್ಶನ ಮಾಡಿ ಆ ಹೋರಾಟವನ್ನು ಯಶಸ್ವಿ ಆಗೋವರೆಗೂ ನಡೆಸಿಕೊಟ್ಟಂಥ ಇವತ್ತು ಅಲ್ಲಿ ನಮ್ಮ ಜೊತೆಲಿದ್ದು ಆ ಹೋರಾಟನ ಯಶಸ್ವಿ ಮುಗಿಸ್ಕೊಂಡು ಇವತ್ತು ಬಂದಿರುವಂಥದ್ದು ಇವತ್ತು ನಮಗೆ ಕಣ್ಣು ಮುಂದಿದೆ. ಶುರುವಾಗಲೇ ಮಕ್ಕಳಿಗೆ ಶಿಕ್ಷಣ ಕೊಡುವ ಆ ಭಾಗ್ಯ ಅವರಿಗೆ ಸಿಕ್ಕಿತು. ಟ್ಯೂಷನ್ ಮತ್ತು ಅಲ್ಲಿಯ ರೈತರಿಗೆ ಭೇಟಿಯಾಗೋದು, ಅವರನ್ನು ಅಲ್ಲಿಯ ವಿರಕ್ತ ಮಠದಲ್ಲಿ ಅವರನ್ನು ಕರೆತಂದು ವಿವಿಧ ಪ್ರಕಾರದ ಕೈಗಾರಿಕೆ ಸಂಸ್ಥೆ ಆ ಮಠದಲ್ಲಿ ಇತ್ತು. ಬೈಲಹೊಂಗಲ, ನಂತರ ಸವದತ್ತಿಯಲ್ಲಿ ಅವರ ಸೇವೆ ಅಲ್ಲಿಯ ಜನರಿಗೆ ಲಭಿಸಿತು. ನಾನು ಕೂಡ ಅಲ್ಲಿ ಭೇಟಿ ಮಾಡಿದ್ದೇನೆ. ಸುಮಾರು 6-7 ವರ್ಷ ಅಲ್ಲಿ ಅವರಿದ್ದಾಗ ನಾನು ಅವರಿಗೆ ಭೇಟಿ ಮಾಡಿ ಅವರ ಕಾರ್ಯಕ್ರಮಗಳು, ಅವರ ಕೆಲಸಗಳನ್ನು ನಾನು ನೋಡಿದ್ದೇನೆ. ಎಂದು ಅವರು ಅಗಲಿ ಹೋಗುವಾಗ ವಿವಿಧ ಕ್ಷೇತ್ರಗಳಲ್ಲಿ 47 ವರ್ಷದ ಸೇವೆ ಕೊಟ್ಟು ಜನರಿಗೆ ಈಗ ತುಂಬ ದುಃಖವಾಗಿದೆ. ನಾನು ಆ ಕಾಲಕ್ಕೆ ಧಾರವಾಡ ಜಿಲ್ಲಾ ಪಕ್ಷದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿಸಿದ್ದೆ. ಆಗ ಇವರನ್ನ ಅದರಲ್ಲಿ ಒಂದಾ ಮಾರ್ಕ್ಸ್ವಾದಿ ಆಗಿರಿ, ಅಲ್ಲ ಸ್ವಾಮಿ ಆಗಿರಿ, ಸ್ವಾಮಿ ಆಗಿದ್ದು ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಮಾಡಿಸುವಂಥದ್ದು ಮತ್ತೆಲ್ಲ ಕೆಲಸಗಳು ಮಾಡುವಂಥದ್ದು ನೀವು ಮಾಡ್ಬೋದು, ಅಲ್ಲ ನೀವು ಒಂದು ಪಕ್ಷದ ಒಂದು ಪೂರ್ಣಕಾಲ ಕಾರ್ಯಕರ್ತರಾಗಿ ನಾವು ಹೇಳಿದಂಗೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೆ ಭಾಳ ಕಷ್ಟ ಇತ್ತು ತೀರ್ಮಾನಕ್ಕೆ ಬರಲಿಕ್ಕೆ. ಆದರೆ ಅವರ ಶಿಷ್ಯರ ಎಲ್ಲರ ಮುಂದೆನೇ ಒಂದು ದಿವಸ ನಾನು ಅದನ್ನು ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಅವರ ಕೂದಲೆಲ್ಲ ಕತ್ತರಿಸಿದೆ. ಆಮೇಲೆ ಸಾಮಾನ್ಯವಾದಂಥ ಒಬ್ಬ ಮನುಷ್ಯನಷ್ಟು ಒಂದು ದಾಡಿಯನ್ನು ಬಿಟ್ಟುಕೊಂಡು ಒಂದು ಕಾವಿ ಜುಬ್ಬ ಮಾತ್ರ ಹಾಕಿ ಅವರು ತಿರುಗಾಡುವಂಥ ಪಕ್ಷಕ್ಕೆ ನಮ್ಮ ಧಾರವಾಡ ಜಿಲ್ಲೆಯ ಆಫೀಸಿಗೆ ಕರ್ಕೊಂಬಂದು ಅಲ್ಲಿ ಅವರನ್ನು ಫುಲ್ ಟೈಮರಾಗಿ ಕೆಲಸ ಮಾಡಿಸಿದ್ದೆ. ನಿಧಾನವಾಗಿ ಅವರನ್ನ ನಾನು ಹರಿಹರಕ್ಕೆ ಕರ್ಕೊಂಬಂದೆ. CITUವಿನ ಲೀಡರಾಗಿ ಬೆಳೆಸಲಿಕ್ಕೆ ಎಲ್ಲ ಕೆಲಸಗಳು ಮಾಡಿದೆ. CITUವಿನ ಅಖಿಲ ಭಾರತ ವರ್ಕಿಂಗ್ ಕಮಿಟಿಯ ಮೆಂಬರಾಗಿ ಸಮೇತ ಅವರಿದ್ದರು. ಕೊಚ್ಚಿನ್ ಸಮ್ಮೇಳನದಲ್ಲಿ ಸಮೇತ ಪಾಲ್ಗೊಂಡರು. ಹಾಗೇ ಆ ಪ್ರದೇಶದಲ್ಲೆಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲೆಲ್ಲ ಇಲ್ಲಿ ಬಂದ ಕೈಮಗ್ಗದ ಜನರನ್ನು ಸಂಘಟಿಸಲಿಕ್ಕೆ ಒಂದು ದೊಡ್ಡ ಸಂಘಟನೆಯನ್ನು ಮಾಡಿದೆ. ಆ ಸಂಘಟನೆಯಲ್ಲಿ ಕಾಮ್ರೇಡ್ ನಿತ್ಯಾನಂದ ಸ್ವಾಮಿ ಮತ್ತು ಪ್ರಸನ್ನ ಕುಮಾರ್ ಅವರನ್ನ ಮುಂದೆ ಮಾಡಿ ಆ ಪ್ರದೇಶದಲ್ಲೆಲ್ಲ ಬೆಳೆಸಿದೆ. ನಿಧಾನವಾಗಿ ಹರಿಹರದಿಂದ ಅವರನ್ನು ಬೆಂಗಳೂರಿಗೆ ಕರ್ಕೊಂಬರುವಂಥದ್ದು, ಬೆಂಗಳೂರಲ್ಲಿ ಪಕ್ಷದ ರಾಜ್ಯ ಸೆಕ್ರೆಟರಿ ಸದಸ್ಯರಾಗಿ
ಮತ್ತು ಎಲ್ಲ ಕಡೆಗೂ ಧಾರವಾಡ ಜಿಲ್ಲಾ ಕಮಿಟಿಗೆ ಮತ್ತು ಅವರೇ ಜವಾಬ್ದಾರಿ ತಗೊಳ್ಳುವಂಥದ್ದು. ಒಂದು ಹಾನಗಲಲ್ಲಿ ಅವರು ವಾಸ ಇದ್ದುಕೊಂಡು ಈ ನಮ್ಮ ಗ್ರಾಸಿಮ್ ಫ್ಯಾಕ್ಟ್ರಿಯ ಯುಕಾಲಿಪ್ಟಸ್ ಮರಗಳನ್ನು ಬೆಳೆಸುವಂಥದಕ್ಕೆ ವಿರೋಧವಾದಂಥ ಚಳವಳಿ ಮಾಡುವಂಥದ್ದು. ನಿಧಾನವಾಗಿ ಕೃಷಿ ಕೂಲಿಕಾರರ ಒಂದು ಇವುಗಳನ್ನು ಸಂಘಟನೆಯನ್ನು ಮಾಡುವಂಥದ್ದು. ಹಾಗೆ ಮರುಕುಂಬಿ ಹೋರಾಟ ಆಗಲಿ ಎಲ್ಲ ವಿಷಯಗಳಲ್ಲಿ ಸ್ವಾಮೀಜಿ ಪ್ರತ್ಯೇಕವಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಒಂದು ಕ್ರಿಶ್ಚಿಯನ್ ಪಾದರಿಯಾಗಿ ಟ್ರೈನಿಂಗ್ ಸಿಕ್ಕಿದವರು, ತ್ರಿಶೂರಲ್ಲಿ ಕೇರಳದಲ್ಲಿ ಸಿಕ್ಕಿದವರು. ಅಲ್ಲಿಂದ ಒಂದು ಮಂಕ್ ಆಗಿ ಕೆಲಸ ಮಾಡಿ ಅದು ಹಿಂದೂ ಸ್ವಾಮಿ ಥರ ಬಂದು ಅದರಿಂದ ಮಾರ್ಕ್ಸ್ವಾದಿ ಆದಾಗ ಅದರ ಜೊತೆಯಲ್ಲಿ ನಡೆದಂಥ ಚರ್ಚೆಗಳು ಇವರಲ್ಲೆಲ್ಲ ಗಮನಿಸಿದರೆ ಆ ಕಾಲಕ್ಕೆ ಅವರಿಗೆ ಸಿಕ್ಕಿದಂಥ ಟ್ರೈನಿಂಗ್ ತುಂಬ ಮಾರ್ಕ್ಸ್ವಾದಿ ಒಂದು ಫುಲ್ ಟೈಮರ್ ಆಗಿ ಕ್ರಾಂತಿಕಾರಿ ಆಗಿ ಕೆಲಸ ಮಾಡೋಕ್ಕೆ, ಅಂದರೆ ಒಂದು ಪ್ರೊಫೆಷನಲ್ ರೆವಲ್ಯೂಷನರಿ ಆಗಿ ಕೆಲಸ ಮಾಡೋಕ್ಕೆ ಆ ಟ್ರೈನಿಂಗ್ ಉಪಯುಕ್ತವಾಗಿದೆ ಎಂದು ಹೇಳುವುದೇ ನನಗೆ ಕಾಣ್ತದೆ. ತ್ಯಾಗ ಮಾಡೋಕ್ಕೆ ಆಗ ಅವರಿಗೆ ಸಿಕ್ಕಿದಂಥ ಆ ಅರಿವು ಮತ್ತು ಮನೋಭಾವ ಅದು ಮಾರ್ಕ್ಸ್ವಾದಿಯಾಗಿ ಅದನ್ನು ಬೆಳೆಸುವಂಥದ್ದು. ಒಂದು ಮಾದರಿ ಪುರುಷನಾಗಿ ಬೆಳೆದು ಬಂದಿದ್ದಾರೆ. ಎಲ್ಲಿ ನೋಡಿದ್ರೂ ಅವರು ಆಫೀಸುಗಳಲ್ಲೇ ವಾಸ ಇದ್ದರು. ಅದು ಜ್ಞಾನಾಕರಣದಲ್ಲಿ ಇರಲಿ, ಅದಾದಮೇಲೆ ಹುಬ್ಬಳ್ಳಿಯಲ್ಲಿ ಮಸ್ತಾನ್ ಸಭಾದಲ್ಲಿದ್ದಂಥ ನಮ್ಮ ಕಚೇರಿಯಲ್ಲಿ, ಬೆಂಗಳೂರಿಗೆ ಬಂದಾಗ ಸೂರ್ಯಭವನ ಕಟ್ಟಿದ ಮೇಲೆ ಅದರಲ್ಲಿ, ಆಮೇಲೆ EMS ಭವನ ಕಟ್ಟಿದ ಮೇಲೆ ಅದರಲ್ಲಿ, ಎಲ್ಲ ಕಾಲಕ್ಕೂ ಇಲ್ಲಿರಲಿ. ಅದೇ ರೀತಿಯಲ್ಲಿ ಗಂಗಾವತಿಯಲ್ಲಿ ಅವರು ಚಳವಳಿ ಮಾಡಿದಾಗಲೂ ಅಲ್ಲೂ ಆಫೀಸಲ್ಲೇ ವಾಸ ಇರ್ತಿದ್ದರು. ಜನರ ಜೊತೆಯಲ್ಲಿ ಸಂಪರ್ಕ ಬೆಳೆಸ್ತಾಯಿದ್ರು. ಮತ್ತು ನಮ್ಮನ್ನು ಕಳೆದ ಹೆತ್ತಿರ್ತಕ್ಕಂಥ ತಂದೆ ನಮಗೆ 8 ವರ್ಷ ನಮಗೆ ಅವರು ಜೀವನವನ್ನು ಕೊಟ್ಟು ಅವರ ಪ್ರೀತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಆದರೆ ಇವಾಗ 21 ವರ್ಷ ನಮಗೆ ಸಾಕಿರ್ತಕ್ಕಂಥ ತಂದೆಯಾಗಿ ಇವತ್ತು ಇವರ ಜೊತೆಯಲ್ಲಿ ನಾನು ಎಲ್ಲ ಕಡೆಯೂ ಕೂಡ ನಾನು ಒಡನಾಟವನ್ನು ಮಾಡಿದ್ದೆ. ಈಗ ಕಳೆದ 3 ದಿನಗಳಿಂದ ನಾನು ಇಲ್ಲಿ ಅವರ ಒಂದು ಕೊನೆಯ ಉಸಿರು ಎಳಿತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಅವ್ರು ಯಾವಾಗೇ ಮಾತಾಡಬೇಕಾದ್ರೆ ನನಗೆ ಯಾರೂ ಕೂಡ ಮಕ್ಕಳಿಲ್ಲ ಮರಗಳಿಲ್ಲ, ನೀವೇ ನಮ್ಮ ಕೃಷಿ ಕೂಲಿಕರ ಸಂಘದವರೇ ಇವತ್ತು ಮಕ್ಕಳಂತೇಳಿ ಸಾಕಷ್ಟು ನಮ್ಮ ಜೊತೆ ಅವರು ತೋಡ್ಕೊತಾ ಇದ್ದರು. ಮತ್ತು ಈ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘದ ಒಳಗಡೆ ಅವರು ಭೂ ಹೋರಾಟದಲ್ಲಿ, ಆ ಹಾನಗಲ್ ಭೂ ಹೋರಾಟದ ಸಂದರ್ಭದಲ್ಲಿ ನಮ್ಮ ಕೂಲಿಕಾರ ಸಂಘಕ್ಕೆ ಬಂದರು. ಅವರು ಫಕೀರಪ್ಪ ಹೋತ್ನಳ್ಳಿ ಮತ್ತು ನಾನು ಇಬ್ಬರೂ ಕೂಡ ಆ ಚಳವಳಿಯನ್ನು ಆರಂಭ ಮಾಡಿ ನಡೆಸ್ತಾ ಇದ್ವಿ. ಅವರು ಕೂಡ ನಮ್ಮ ಜೊತೆಲಿ ಸೇರಿ ಅದಕ್ಕೊಂದು ಬಲ ಬಂತು. ಆ ಸಂದರ್ಭದಲ್ಲಿ ಅವರು ಜೈಲು ಸೇರುವಂಥ ಪ್ರಸಂಗನೂ ಕೂಡ ಆಯಿತು ಹಲವಾರು ಜನ ಕೂಲಿಕಾರರ ಜೊತೆಯಲ್ಲಿ. ಹಾಗೆ ಆ ಭೂ ಹೋರಾಟದ ಸಂದರ್ಭದಲ್ಲಿ ಕೂಲಿಕಾರ ಸಂಘಟನೆಗೆ ಧುಮುಕಿ ಅದರಲ್ಲೇ ಮುಂದುವರೆದು ರಾಜ್ಯದ ಅಧ್ಯಕ್ಷರು ಕೂಡ ಆದರು ಅವರು. ಮತ್ತು ಅದರ ಜೊತೆಯಲ್ಲಿ ಮರುಕುಂಬಿ ಅಂತೇಳ್ಬಿಟ್ಟು ಅಲ್ಲಿ ಅದರ ಒಂದು ದಲಿತರ ಮೇಲೆ ದೌರ್ಜನ್ಯ ನಡೆದಂಥ ಒಂದು ಪ್ರಸಂಗ, ದೊಡ್ಡ ಪ್ರಸಂಗ. ಆ ಹೋರಾಟವನ್ನು ಮುನ್ನಡೆಸಿ ಅದಕ್ಕೊಂದು ಅಂತಿಮ ತೀರ್ಪು, ನ್ಯಾಯ ಸಿಗುವಂಗೆ ಮಾಡಿದ್ರು.